ಕಣ್ಮಣಿ ರೈತ ನಾಯಕರಾಗಿರ್ತಕ್ಕಂಥ ಒಟ್ಟು ಹೋರಾಟಗಾರರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬ್ರನ್ನ ನೋಡ್ಲಿಕ್ಕೆ ಇವತ್ತು ಮರಳವಾಡಿ ಹೋಬಳಿಯಿಂದ ಎಲ್ಲಾ ಪಂಚಾಯಿತಿಗಳಿಂದ ಸಾಕಷ್ಟು ಜನ ಹಿರಿಯಕರು, ರೈತರು, ಹೆಣ್ಣು ಮಕ್ಕಳು, ಯುವಕರು, ಇವತ್ತು ಎಲ್ಲಾ ಸಮುದಾಯವು ಕೂಡ ಇವತ್ತು ಅತ್ಯಂತ ಉತ್ಸಾಹಕತೆಯಿಂದ ಇವತ್ತು ನೀವೇನ್ ಬಂದು ಸೇರಿದ್ದೀರಿ. ದೇವೇಗೌಡರ ಸಾಹೇಬ್ರನ್ನ ಮಾತನ್ನು ಕೇಳಲಿಕ್ಕೆ, ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರ ಮಾತನ್ನು ಕೇಳಲಿಕ್ಕೆ ತಾವೆಲ್ಲರೂ ಏನ್ ಬಂದಿರೋಣ. ಒಂದು ನಾನು ನೆನೆಸ್ಕೊಳ್ಬೇಕಾಗ್ತದೆ, 1994ರಲ್ಲಿ ಪ್ರಥಮವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ದೇವೇಗೌಡರು ಸಾಹೇಬ್ರನ್ನ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಆಯ್ಕೆ ಮಾಡಿ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದಂಥದ್ದು ಇದೇ. ಇನ್ನೊಬ್ರು ರೈತ ನಾಯಕರು ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡು ಅನೇಕ ಸಂದರ್ಭದಲ್ಲಿ ರೈತರ ಬಗ್ಗೆ ಸ್ಪಂದನೆಯನ್ನ ಮಾಡಿರ್ತಕ್ಕಂಥದ್ದು, ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ನೀವು 4 ಬಾರಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಮಾಡಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಮರಳವಾಡಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಊರಿನ ಹಿರಿಯಕರು ನಾನು ಹೆಚ್ಚಾಗಿ ಸಮಯ ತಗೊಳ್ಳೋದಿಲ್ಲ. ಕಾರಣ ಇವತ್ತು 7 ಪಾಯಿಂಟ್ಗಳಿಗೆ ಹೋಗಬೇಕಾಗಿದೆ. ಇಲ್ಲಿಂದ ಮರಳವಾಡಿಯಿಂದ ಆರೋಹಳ್ಳಿಗೆ ಹೋಗಿ ಬಿಡದಿ, ಕೂಟಗಲ್ಲು ಮತ್ತೆ ನಮ್ಮ ಟೌನ್ ಭಾಗಕ್ಕೆ ಹೋಗ್ಬೇಕು, ಕಸಬಾ ಹೋಗ್ಬೇಕು, ಕೈಲಾಂಚಕ್ಕೆ ಹೋಗಿ ಅಲ್ಲಿ ಮುಕ್ತಾಯ ಮಾಡಬೇಕಾಗಿದೆ. ಹಾಗಾಗಿ ನಾನು ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರಿಗೆ ಈಗ ಸೀದಾ ಮಾತನಾಡೋದಕ್ಕೆ ಇವತ್ತು ಈ ದೇಶ ಕಂಡ ಅಪ್ರತಿಮ ನಾಯಕ ಮಾಜಿ ಪ್ರಧಾನಿ HD ದೇವೇಗೌಡರು ಈ ಕ್ಷೇತ್ರಕ್ಕೆ ಬಂದಿರೋದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕನಕಪುರ 1983ನೇ ಇಸ್ವಿನಲ್ಲಿ ಅವರು ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಈ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿಸಲು ಅವರದ್ದು ಪಾತ್ರ ಬಹಳ ಮುಖ್ಯ. ಅವರಿಗೆ ಈ ಕನಕಪುರ ಕ್ಷೇತ್ರ ಅದರ ಇಂಚಿಂಚು ಕೂಡ ದೇವೇಗೌಡರಿಗೆ ಗೊತ್ತಿದೆ. ಪ್ರತಿ ಹಳ್ಳಿನೂ ಗೊತ್ತು, ಇಲ್ಲಿ ಪ್ರತಿ ಹಳ್ಳಿಯ ನಾಯಕರು ಗೊತ್ತು, ಅಷ್ಟೊಂದು ಚಿರಪರಿತರಾಗಿದ್ದಾರೆ. ಅವ್ರು ಹೇಳ್ತಾ ಇದ್ರು 1983ನೇ ಇಸ್ವಿನಲ್ಲಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಈ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಿಸಿದಂತ ಸಂದರ್ಭದಲ್ಲಿ ಕೇವಲ 6 ತಿಂಗಳಲ್ಲಿ 6 ಕೆರೆಗಳನ್ನ ಕಟ್ಟಿಸಿದೆ ಮತ್ತು ಒಂದು ಆರೋಬೆಲೆ ಪ್ರಾಜೆಕ್ಟ್ ಅನ್ನು ಮಾಡಿಕೊಟ್ಟೆ ಅಂತ ಹೇಳ್ತಾ ಇದ್ರು ದೇವೇಗೌಡರು. ಅದು ಎಷ್ಟು ಸೇತುವೆ ಕಟ್ಟಿಸಿದ್ದೀನೋ, ಎಷ್ಟು ರಸ್ತೆಗಳನ್ನ ಮಾಡಿದ್ದೀನೋ ಅದು ಒಂದು ದೊಡ್ಡ ಪಟ್ಟಿಯೇ ಇದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಇವತ್ತು ಅವರು ನಮ್ಮ ಪ್ರಚಾರಕ್ಕೆ ಬಂದಿರೋದು ನಮಗೆ ನನ್ನ ಗೆಲುವಿಗೆ ಆನೆ ಬಲ ತಂದುಕೊಟ್ಟಿದೆ ಅಂತ. ಮತ್ತು 85ರಲ್ಲಿ 700 ಕ್ಷೇತ್ರವನ್ನು ಕೂಡ ಅವರು ಪ್ರತಿನಿಧಿಸಿದ್ರು. ಹೀಗಾಗಿ ಈ ಕ್ಷೇತ್ರ ಅವರಿಗೆ ಬಹಳ ಚಿರಪರಿತವಾಗಿದೆ. ಇವತ್ತು ನಿಜವಾಗ್ಲೂ ನಿಮ್ಮೆಲ್ಲರ ಪುಣ್ಯ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ 92ರ ವಯಸ್ಸಲ್ಲೂ ಕೂಡ ಇವತ್ತು ರಾಜ್ಯಸಭೆಯಲ್ಲಿ ಗರ್ಜಿಸಿದಂತ ಮಹಾನಾಯಕ ಅವರು. ಯಾಕೆಂದ್ರೆ ಈ ಮೇಕೆದಾಟು ಕುಡಿಯುವ ನೀರಿನ ಯೋಜನೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಇವತ್ತು ರಾಜ್ಯಸಭೆಯಲ್ಲಿ ನಮ್ಮ ನೀರನ್ನ ನಮ್ಗೆ ಕೊಡಿ, ನಮ್ಮ ಈ ಕುಡಿಯುವ ನೀರಿನ ಯೋಜನೆಗೆ ಯಾರು ಅಡ್ಡಗಾಲ ಹಾಕಬೇಡಿ ಅಂದ್ಬಿಟ್ಟು ತಮಿಳುನಾಡಿನ ಸಂಸದರನ್ನ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಇಂಥ ಮಹಾತ್ಮ ಅವರು ಒಂದು ಯುಗ ಪುರುಷ ಅಂತಾನೆ, ರಾಜಕೀಯದ ಯುಗ ಪುರುಷ ಅಂತ ಹೇಳ್ಬೇಕಾಗುತ್ತೆ. ಈಗಾಗಲೇ ನಮ್ಮ ನಿಖಿಲ್ ಕುಮಾರಸ್ವಾಮಿ ಹೇಳ್ದಾಗೆ ಸಮಯ ಇಲ್ಲ. ಇವತ್ತು ಸುಮಾರು 7 ಪಾಯಿಂಟ್ಸ್ಗೆ ನಾವು ಹೋಗ್ಬೇಕಾಗಿದೆ. ನಾವು ಬಿಡದಿಗೆ ಹೋಗ್ಬೇಕಾಗಿದೆ, ಕೂಟಗಲ್ಗೆ ಹೋಗ್ಬೇಕಾಗಿದೆ, ರಾಮನಗರಕ್ಕೆ ಹೋಗ್ಬೇಕಾಗಿದೆ, ಕುಣಿಗಲ್ಗೆ ಹೋಗ್ಬೇಕಾಗಿದೆ. ಹಾಗಾಗಿ ತಮ್ಮಲ್ಲಿ ಈ ಸಮಯದ ಅಭಾವ ಇರೋದ್ರಿಂದ ನನ್ನ ಕ್ರಮ ಸಂಖ್ಯೆ 1 ಡಾಕ್ಟರ್ CN ಮಂಜುನಾಥ್ ಕಮಲದ ಗುರುತಿಗೆ ತಾವೆಲ್ಲ ಮತವನ್ನು. ನಾನು ಕೂಡ 35 ವರ್ಷ ಹೃದ್ರೋಗ ತಜ್ಞನಾಗಿ, 18 ವರ್ಷ ನಾನು ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ
ಬಡವರ ಕಣ್ಣೀರನ್ನು ಒರೆಸಿದ್ದೇನೆ. ಹಾಗಾಗಿ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಸನ್ಮಾನ್ಯ ದೇವೇಗೌಡರೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ತಮ್ಮೆಲ್ಲರಿಗೂ ಕೊನೆಯದಾಗಿ ನನ್ನ ಕಳಕಳಿಯ ಮನವಿ, ಅಮೂಲ್ಯವಾದ ಮತವನ್ನ ತಾವು ಕಮಲದ ಗುರುತಿಗೆ ನೀಡುವ ಮೂಲಕ ನನ್ನನ್ನು ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಮನವಿ, ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತೇನೆ. ನಿಲ್ತಕ್ಕಂಥ ಎಲ್ಲ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಪ್ಪ. ಎಲ್ಲ ನನ್ನ ಬಂಧು ಬಾಂಧವರೇ, ಯುವಕ ಮಿತ್ರರೇ, ತಾಯಂದಿರೇ, ಬಹುಶಃ ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. 92ನೇ ವಯಸ್ಸಿನಲ್ಲಿ ನರೇಂದ್ರ ಮೋದಿಯವರು ಮೈಸೂರಲ್ಲಿ ನಡೆದಂತ ಸಭೆಗೆ ನಾನು ಬರಲೇಬೇಕು ಅಂತ ಹೇಳಿ ಹಠ ಮಾಡಿದರು. ನಾನು ಹೋಗಿ ನನ್ನ ಜೊತೆ ಯಡಿಯೂರಪ್ಪನವರು ನಾನು ಇಬ್ಬರು ಭಾಗವಹಿಸಿ ಸುಮಾರು 2 ಲಕ್ಷ ಜನ ಆ ಸಭೆಯಲ್ಲಿ ಏನು ಸೇರಿದ್ರು. ಆ ಸಭೆಯಲ್ಲಿ ನಾನು ನಮ್ಮ ಸಂಕಷ್ಟದ ಬಗ್ಗೆ, ನಮ್ಮ ಜನತೆಯ ಇವತ್ತು ನೀರಿನ ಬವಣೆಯ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ಮೋದಿಯವರು ನನ್ನನ್ನು ಬರಲೇಬೇಕು ಅಂತ ಹಠ ಮಾಡಿದರು. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಯನ್ನು ಮಾಡಿದಂತಹದ್ದು, ರಾಮನಗರದ ಜಿಲ್ಲೆಯನ್ನು ಮಾಡಿದಂತಹದ್ದು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಆಗಿದ್ದ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರು. ಈ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಭಾರತೀಯ ಜನತಾ ಪಾರ್ಟಿಯ ಒಂದು ಸಿಂಬಲ್ ಮೇಲೆ ನಿಂತಿದ್ದಾರೆ. ಕಾರಣ ಮೋದಿಯವರು, ಶಾ ಅವರು ಹಠ ಮಾಡಿ ಈ ರಾಷ್ಟ್ರದಲ್ಲಿ 2,000 ಹೃದಯಕ್ಕೆ ಚಿಕಿತ್ಸೆಯನ್ನು ಕೊಡುವ ಒಂದು ಸಂಸ್ಥೆ ಇಡೀ ಹಿಂದೂಸ್ತಾನದಲ್ಲಿ ಸರ್ಕಾರಿ ಸಾವುದಲ್ಲೂ ಇಲ್ಲ. ಟಾಟಾ, ಬಿರ್ಲಾ ಇಂಥ ದೊಡ್ಡ ದೊಡ್ಡ ಪೂಂಜಿಪತಿಗಳು 2,000 ಬೆಡ್ಗಳ ಆಸ್ಪತ್ರೆಯನ್ನ ಕಟ್ಟಿರ್ತಕ್ಕಂಥ ಕೀರ್ತಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಸುಮಾರು 8.5 ಲಕ್ಷ ಜನಕ್ಕೆ ಹೃದಯ ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಯಾವುದೇ ಬಡವರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪುಕ್ಕಟ್ಟೆಯಾಗಿ ಚಿಕಿತ್ಸೆಯನ್ನು ಕೊಟ್ಟಂತ ಮಹಾನುಭಾವ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಂಜುನಾಥ್ ಅವರನ್ನ ಇವತ್ತು ಯಾಕೆ ಬಿಜೆಪಿಯಿಂದ ನಿಲ್ಲಿಸಬೇಕಾಗಿತ್ತು? ಮೋದಿಯವರು, ಶಾ ಅವರು ಅವ್ರನ್ನ ಈ ದೇಶದಲ್ಲಿ ಒಂದು ಅತ್ಯಂತ ಅವರ ಏನು ನೈಪುಣ್ಯತೆ ಇದೆ ಇದರಲ್ಲಿ ಹೆಚ್ಚು ಇವತ್ತು ಅವರಿಗೆ ಜ್ಞಾನ ಇದೆ. ಉಳಿದೇ ಚಿಕಿತ್ಸೆಗಳಲ್ಲಿ ಆ ಹಿನ್ನೆಲೆಯಲ್ಲಿ ಅವರನ್ನ ದೇಶದಲ್ಲಿ
ಸರಿಯಾಗಿ ಬಳಸಿ ಈ ರಾಷ್ಟ್ರಕ್ಕೆ ಅವರಿಂದ ಹೆಚ್ಚು ಉಪಯೋಗ ಮಾಡಬೇಕು ಅಂತ ಹೇಳಿ ಹಠ ಮಾಡಿ ನನ್ನನ್ನು ಒಪ್ಪಿಸಿದರು. ನಾನು ಒಪ್ಪಿದ್ದಿಲ್ಲ, ಆದರೆ ಅವರನ್ನು ನಾನು ಒಪ್ಪಿಸ್ಬೇಕಾಗುತ್ತೆ. ದೇಶಕ್ಕೋಸ್ಕರ ನೀವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ ಇಲ್ಲೇ ನಿಲ್ಲಿ ಅಂತ ಹೇಳಿ ನಾನು ಒಪ್ಪಿಸ್ಬೇಕಾದಂತ ಒಂದು ಸನ್ನಿವೇಶ ಬಂತು. ಇವತ್ತು ಇಲ್ಲಿ ಬಂದು ನಾನು ಸುಮಾರು 45 ವರ್ಷ ಆದ ಮೇಲೆ ನಿಮ್ಮ ಹಿರಿಯರಿದ್ದರು ಕೇರಬೀದಿಯವರೆಗೆ ಹೋಗಿದ್ದೇನೆ. 7 ಕೆರೆಗಳನ್ನು ವಿಶ್ವ ಬ್ಯಾಂಕ್ನಿಂದ ಹಣವನ್ನು ತಂದು ಆ ಹಣದಿಂದ 7 ಕೆರೆಗಳನ್ನು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿಸಿದ್ದೇನೆ. ಸಿಂಧ್ಯಾ ಅವರನ್ನ ಕೇಳಿ, ಅವರು ಯಾವ ಪಾರ್ಟಿಗೆ ಆದರೂ ಇವತ್ತು ಪ್ರಚಾರ ಮಾಡಲಿ, ವಾಸ್ತವಾಂಶವನ್ನು ಕೇಳಿ. ನಾನು ಅಸತ್ಯವನ್ನು ಹೇಳಲಿಕ್ಕೆ ಸಿದ್ಧ ಇಲ್ಲ. ದೊಡ್ಡಬೆಟ್ಟಳ್ಳಿಗೆ 8 ಕಿಲೋಮೀಟರ್ ನಡ್ಕೊಂಡು ಹೋದೆ ನಾನು. ನನ್ನ ಕಾಲಿಗೆ ಪೆಟ್ಟು ಬಿತ್ತು. ಆ ಪುಣ್ಯಾತ್ಮರು ನಮ್ಮ ತುಂಬೆ ಸೊಪ್ಪನ್ನ ಅರಿದು ಅದರ ರಸವನ್ನು ಎಲ್ಲ ಹಾಕಿ ನನ್ನ ಕಾಲಿಗೆ ಪಟ್ಟಿಯನ್ನು ಕಟ್ಟಿ ಎತ್ತಿನ ಗಾಡಿಯ ಮೇಲೆ ಕೂರಿಸ್ಕೊಂಡು ದೊಡ್ಡಬೆಟ್ಟಳ್ಳಿಗೆ ಕರ್ಕೊಂಡೋದ್ರು. 2,000 ಮತಗಳಿದ್ದ ಆ ಪುಣ್ಯಾತ್ಮರು ಅವತ್ತು ಹೆಗ್ಡೆಯನ್ನು ಗೆಲ್ಲಿಸಿದ್ರು. ಈ ಕ್ಷೇತ್ರದಲ್ಲಿ 8 ಸೇತುವೆಗಳನ್ನು ಕಟ್ಟಿಸಿದ್ದೇನೆ. ಅದೆಲ್ಲ ಹೇಳಲಿಕ್ಕೆ ಹೋದ್ರೆ ತುಂಬಾ ಕಾಲ ಆಗುತ್ತೆ. 7 ಸಭೆಗಳನ್ನು ಈ ಕ್ಷೇತ್ರದಲ್ಲಿ ಕುಣಿಗಲ್ಲಿಗೆ ಕೊನೆಯಲ್ಲಿ ಅಮೃತೂರಿನಲ್ಲಿ ನಾನು ರಾತ್ರಿ 10 ಗಂಟೆ ಒಳಗೆ ಮುಗಿಸ್ಬೇಕು. ಪುಣ್ಯಾತ್ಮರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಯಾವ ವ್ಯಕ್ತಿ ಇಷ್ಟೊಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ್ದೇವೆ. ಅವರು ಭಾರತೀಯ ಜನತಾ ಪಾರ್ಟಿಗೆ ನಿಲ್ಲಬೇಕು ಅಂತ ಹೇಳಿ ಮೋದಿಯವರು ಶಾ ಅವರು ಹಠ ಮಾಡಿ ಮೊನ್ನೆ ತಮಗೆ ಗೊತ್ತಿರಬಹುದು ರೋಡ್ ಶೋ ಮಾಡಿದ್ರು. ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ರು. ದಯಮಾಡಿ ಕುಮಾರಸ್ವಾಮಿ ಅವರು 40,000 ಜನಗಳನ್ನ ಅವತ್ತು ಆ ರೋಡ್ ಶೋನಲ್ಲಿ ಸೇರಿಸಿದ್ರು. ಈ ದೇಶದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡದಂತ ಯಾವನು ಈ ದೇಶದಲ್ಲೇ ಇಲ್ಲ ಮುಖ್ಯಮಂತ್ರಿ, ಅದು ಕುಮಾರಸ್ವಾಮಿ ಅವರು. ಹೃದಯ ಚಿಕಿತ್ಸೆ ಆಗಿದ್ರು. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಇವತ್ತು ಎಲ್ಲಿ KR ನಗರದ ಕೊನೆಯ ವಾರ್ಡು 3 ಕ್ಷೇತ್ರ ಮುಗಿಸಿ ನಿನ್ನೆ ರಾತ್ರಿ ಕೋಲಾರದಲ್ಲಿ ಸಭೆ ಮುಗಿಸಿ ಇವತ್ತು ಅವರ ಹೋರಾಟ ಈ ರಾಜ್ಯದಲ್ಲಿ ನಾವು 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವ ಹಠ ಇವತ್ತಿದೆ. ಯಾಕೆ ಮೋದಿ ಅವರನ್ನು ಬಿಟ್ಟು ಯಾರು ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಈ ದೇಶದಲ್ಲಿ ಇಲ್ಲ. ಸುಳ್ಳು ಪ್ರಚಾರಬಾರದು. ಇವತ್ತು ಇದನ್ನ ನಾನು ಜವಾಬ್ದಾರಿಯಿಂದ ಹೇಳ್ತೇನೆ. ದೇಶ ಆಳಿದ್ದೇನೆ, ನಾನೇನೇನು ಮಾಡಿದ್ದೇನೆ ಪ್ರಧಾನಮಂತ್ರಿಯಾಗಿ ಆ ಎಲ್ಲ ವಿವರ ಹೇಳಲಿಕ್ಕೆ ಹೋಗಲ್ಲ. ಕೇವಲ ಮುಖ್ಯಮಂತ್ರಿಯಾಗಿ ಜಡೆ ಬೊಮ್ಮೇಗೌಡರು ಅಂತ ಇದ್ರು. ನಾನು ಹೋದಾಗ ಸಿಂಧೆ ನನ್ನ ಪಕ್ಕದಲ್ಲಿ ಆಗ್ತಾರೆ ರಾಜಕೀಯದಲ್ಲಿ MLA ಆಗಿದ್ದ. ಅವ್ರು ಹೇಳಿದ್ರು ಒಂದು ಕೆರೆ ಕಟ್ಟಿದ್ದೇನೋ, ಗೌಡ ವೀರಣ್ಣಗೌಡ ಬಂದಿದ್ದ, ಅವ್ನು ಮಾಡಲಿಲ್ಲ, ನೀನು ಕಟ್ಟಿಸ್ತೇನೆ ಅಂದ್ರು. ಅವನ ಕೈಲೇ ಉದ್ಲಿ ಪೂಜೆ ಮಾಡಿಸ್ತೆ, ಆ ಕೆರೆ ಕಟ್ಟಿಸ್ತೆ, ನೀರು ತುಂಬಿತು, ತೂಗನ್ನು ಅವ್ರ ಕೈಯಿಂದಲೇ ಎತ್ತಿಸ್ತೆ. ಎಷ್ಟು ಸೇತುವೆಗಳನ್ನು ಮಾಡಿದ್ದೇನೆ, ಎಷ್ಟು ರಸ್ತೆಗಳನ್ನು ಮಾಡಿದ್ದೇನೆ ಹೇಳಲಿಕ್ಕೆ ಹೋಗಲ್ಲ. ಇವತ್ತು ಯಾರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ. ಆದ್ರೂ ಒಂದೇ ಒಂದು, ಈ ಕ್ಷೇತ್ರದಲ್ಲಿ ಇರುವ ವ್ಯವಸ್ಥೆಯನ್ನ ಈ ಸಾರಿ ಸದೆಬಡಿಲೇಬೇಕು.
ಯಾರ ಹೆಸರನ್ನು ಹೇಳುವುದಿಲ್ಲ. ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಶೆಡ್ ಹೊಡೆದು ನಿಂತಿದ್ದಾರೆ. ನನ್ನ ಪಕ್ಷದ ಕಾರ್ಯಕರ್ತರು ಹೆದರ್ತಾ ಇಲ್ಲ, ಭಯಗ್ರಸ್ತರಾಗಿಲ್ಲ. ಇವತ್ತು ಯಾವುದೇ ಕಾರಣದಿಂದ 26ನೇ ತಾರೀಕು ಪ್ರತಿ ಬೂತಲ್ಲಿ ನೀವು ಕೂತು ಹೆದರಬೇಡಿ. ಅವರ ದೌರ್ಬಲ್ಯಕ್ಕೆ, ಅವರ ಹೆಸರು ಹೇಳಲಿಕ್ಕೆ ಹೋಗಲ್ಲ ನಾನು. ಅವರ ದೌರ್ಬಲ್ಯಕ್ಕೆ ಹೆದರಕೂಡದು. ನೀವು ಕೆಚ್ಚಿನಿಂದ ಹೋರಾಟ ಮಾಡಿ, ಎಲ್ಲಿದ್ರೂ ಫೋನ್ ಮಾಡಿ, ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ದಯಮಾಡಿ ಯಾವುದೇ ಕಾರಣದಿಂದ ಈ ಸಾರಿ ಅಂತ್ಯ ಆಗಲೇಬೇಕು. ಒಂದು ಯೋಗ್ಯ ಪ್ರಾಮಾಣಿಕ ನಾವು ಮೋದಿಯವರ ಶಾ ಅವರ ಒಂದು ಒತ್ತಾಯದ ಮೇಲೆ ನಿಲ್ಲಿಸಿದ್ದೇವೆಯೋ, ಈ ರಾಷ್ಟ್ರದಲ್ಲಿ ಅವರ ಸೇವೆ ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡಂತ ಮೋದಿ ಶಾ ಅವರು ಇವತ್ತು ಬಿಜೆಪಿ ನಿಲ್ಲಿಸಿದ್ದಾರೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಅವರನ್ನು ಗೆಲ್ಲಿಸಿ ಲೋಕಸಭೆಯ ಕಳುಕೊಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ತಾನೇ ಮಾತನಾಡಿದ್ದಾರೆ. ಒಬ್ಬ ಯುವಕ ಹೋರಾಟ ಮಾಡತಕ್ಕಂಥ ಕೆಚ್ಚಿದೆ ಅವರಿಗೆ. ಆದ್ರೆ ನಾನೇ ಈ ಸಾರಿ ಮಂಡ್ಯದಿಂದ ಅವ್ರನ್ನ ನಿಲ್ಲಿಸಬೇಕು ಅಂತಿದ್ದೆ. ಆದ್ರೆ ಮೋದಿ ಅವರು ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿ ಅವ್ರನ್ನ ಅಲ್ಲಿ ಅಗ್ರಿಕಲ್ಚರ್ ಮಂತ್ರಿ ಮಾಡಬೇಕು ಅನ್ನುವ ಒಂದು ಒಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಂಜುನಾಥ್ ಅವರು, ಒಂದು ಕಡೆ ಕುಮಾರಸ್ವಾಮಿ ಅವರು. ಈ ರಾಷ್ಟ್ರದಲ್ಲಿ ಅವರ ಸೇವೆ ಅವಶ್ಯಕತೆ ಅಂತ ಮನಗಂಡಂತ ಮೋದಿ ಅವರು, ಶಾ ಅವರು ಇವತ್ತು ನಿಲ್ಲಿಸಿದ್ದಾರೆ ಮಂಡ್ಯದಲ್ಲಿ. ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತೇನು ಡಾಕ್ಟರ್ ಮಂಜುನಾಥ್ ಅವರು, ನಾನು ನನ್ನ ಮೊಮ್ಮಗ ಇಲ್ಲಿ ಪಕ್ಕದಲ್ಲೇ ಇದ್ದೇನೆ. ನಿಖಿಲ್ ಫಿಲ್ಮ್ ಆಕ್ಟರ್ ಅವ್ನು ತರಲೇಬೇಕು. ಅವನ ನಾಲ್ಗೆ ಬರೋದು ಸತ್ಯ, ಅವನ ಮುಂದೆ ಬೆಳೆಯೋದು ಸತ್ಯ. ಮಂತ್ರಿ ಆಗುದು, ಈ ರಾಜ್ಯದಲ್ಲಿ ಮಂತ್ರಿ ಆಗುದು ಯೋಗ ಇದೆ. ಯುವಕ ನಿಮ್ ಮುಂದೆ ಇದ್ದಾರೆ, ಹೆದರಬೇಡಿ, ಹೋರಾಟ ಮಾಡಿ. ನಾವಿದ್ದೇವೆ. ಈ ಕುಟುಂಬ ಇರೋದು ಸ್ವಾರ್ಥಕ್ಕಲ್ಲ, ಜನಗಳ ಸೇವೆಯನ್ನು ಮಾಡಿ. ಯಾವರನ್ನು ವೈರಿ ನನ್ನ ಎದುರು ಮಾತನಾಡಿ ಸಾಧ್ಯ. ಕಾಲ ಕಡಿಮೆ ಇದೆ. ಮತ್ತೊಮ್ಮೆ ನೆರೆದಿರ್ತಕ್ಕಂಥ ಎಲ್ಲಾ ಬಂಧು ಬಾಂಧವರು, ನೀವು ದೂರದಲ್ಲಿದ್ದೀರಿ, ನನ್ನ ಮಾತು ಕೇಳಿಸ್ತು ಇಲ್ವೋ ಗೊತ್ತಿಲ್ಲ. ನಿಮ್ಮೆಲ್ಲರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸರ್ವರಿಗೂ ನಮ್ಮ ತಾಯಂದಿರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ತಾಯಂದಿರಿಗೆ ರಕ್ಷಣೆ ಕೊಟ್ಟೆ, ಮೀಸಲಾತಿ ಕೊಟ್ಟು ನಾನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟೆ, ವಾಲ್ಮೀಕಿ ಜನಾಂಗಕ್ಕೆ ಮೀಸಲಾತಿ ಕೊಟ್ಟೆ. ಯಾರಿಗೆ ಅನ್ಯಾಯ ಮಾಡಿದ್ದೇನೆ ದಯಮಾಡಿ. ಇವತ್ತು ಅನೇಕ ಜನಕ್ಕೆ ನಾನು ಯಾವುದೇ ಸಣ್ಣ ಸಣ್ಣ ಜಾತಿಗಳಿಂದ ಕೈ ಬಿಡಲಿಲ್ಲ. ನಾನು ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಏನು ಮಾಡಿದ್ದೇನೆ ಎಲ್ಲ ವಿಷಯಕ್ಕೆ ಹೋಗುವುದಿಲ್ಲ. ಇವತ್ತು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಂಥ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಇಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಮರದಲ್ಲಿ ನೋಡು ಬೆಳೆಯುವುದಿಲ್ಲ. ಇಲ್ಲಿ ಮನಮೋಹನ್ ಸಿಂಗ್ ಹೇಳ್ತಾರೆ, ಅವರು ಅಧಿಕಾರ ಬಿಡುವ 6 ತಿಂಗಳ ಮುಂಚೆ ಮನಮೋಹನ್ ಸಿಂಗ್ ಹೇಳ್ತಾರೆ, ಮನಿ ಡಸ್ ನಾಟ್ ಗ್ರೋ ಆನ್ ದಿ ಟ್ರೀ. ಈ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು.
ಈ ದೇಶವನ್ನ ಇಡೀ ರಾಷ್ಟ್ರದಲ್ಲಿ ಒಂದು ಕಡೆ ಚೈನಾ, ಮತ್ತೊಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ರಷ್ಯಾ, ಈ ಎಲ್ಲರನ್ನು ಎದುರಿಸುವ ಸಾಮರ್ಥ್ಯ ಇರೋದು ನರೇಂದ್ರ ಮೋದಿ ಒಬ್ಬರಿಗೆ ಮಾತ್ರ. ಒಳ್ಳೆ ಮಾತುಗಳಿಗೆ ಬೆಲೆ ಕೊಡುತ್ತೀನಿ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸರ್ವರಲ್ಲಿ ಸಮಸ್ಯೆಗಳನ್ನು ಹೇಳಿ ನೀವು ಯಾವ ಡಾಕ್ಟರನ್ನ ಈ ರಾಷ್ಟ್ರದಲ್ಲಿ ಅವರ ಸೇವೆ ಅವಶ್ಯಕತೆ ಎಂದು ಹೇಳಿ ಮೋದಿಯವರು ಶಾವರು ನಿಲ್ಲಿಸಿದ್ದಾರೆ. ನೀವು ಅವರಿಗೆ ಮತ ಕೊಡುವುದಾದರೆ ಕೈ ಎತ್ತಿ ನಿಮ್ಮ ಜನಾಂಗಕ್ಕೆ ನಮಸ್ಕಾರ.